ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್. ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ 1 ಲಕ್ಷ ರುಗಳ ಭಾರಿ ರಿಯಾಯಿತಿ. ಆಫರ್ ಪಡೆಯಲು 9449449448ಗೆ ಕಾಲ್ ಮಾಡಿ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸೋದಕ್ಕೆ ರಾಜ್ಯ ಸರ್ಕಾರ ಒದ್ದಾಡುವಂತ ಸ್ಥಿತಿಯಲ್ಲಿದೆ. ಈ ಮಧ್ಯೆ ಈಗ ಮತ್ತೊಂದು ವಿವಾದವನ್ನ ಮೈಗೆಳೆದುಕೊಂಡಿರುವಂತ ಸೂಚನೆ ಕಾಣ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಸಿದ್ಧಗಂಗಾ ಮಠಕ್ಕೆ ಕರೆಂಟ್ ಶಾಕ್ ಕೊಟ್ಟಿದೆ. ಸಿದ್ಧಗಂಗಾ ಮಠಕ್ಕೆ 70 ಲಕ್ಷ ರೂಪಾಯಿಯ ಕರೆಂಟ್ ಬಿಲ್ ಕೊಡಲಾಗಿದೆ. ಮಠಕ್ಕೆ ನೀರಾವರಿಯಿಂದ ಲಾಭ ಆಗಿದೆ, ಆ ಕಾರಣಕ್ಕಾಗಿ ವಿದ್ಯುತ್ ಬಿಲ್ ಪಾವತಿ ಮಾಡಿ ಅಂತ ಮಠಕ್ಕೆ ಪತ್ರ ಬರೆಯಲಾಗಿದೆ. ಈ ಬಿಲ್ ಅನ್ನು ನೋಡಿ ಸಿದ್ಧಗಂಗಾ ಮಠದ ಆಡಳಿತ ಮಂಡಳಿ ಕಂಗಾಲಾಗಿದ್ದಾರೆ. ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಇದರ ಅಭಿಯಂತರರು ಮಠಕ್ಕೆ ಬಿಲ್ ಪಾವತಿಸೋದಕ್ಕೆ ಪತ್ರ ಬರೆದಿದ್ದಾರೆ. ನಾವು ಕೈಗೊಂಡ ಯೋಜನೆಯಿಂದಾಗಿ ಮಠಕ್ಕೆ ನೀರಾವರಿ ನೀಡೋದಕ್ಕೆ ಸಾಧ್ಯ ಆಗಿದೆ, ಅದರ ದುಡ್ಡನ್ನು ನೀವು ಪಾವತಿಸಬೇಕು ಅಂತ ಮಠಕ್ಕೆ ನೋಟಿಸ್ ಕೊಡಲಾಗಿದೆ. ಮಠಕ್ಕೆ ಪತ್ರ ಬರೆಯಲಾಗಿದೆ. 70 ಲಕ್ಷ ರೂಪಾಯಿ ಕರೆಂಟ್ ಬಿಲ್ ಅನ್ನು ಪಾವತಿ ಮಾಡಿ ಅಂತ ಸೂಚಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಧು ಫೋನ್ ಸಂಪರ್ಕದಲ್ಲಿ. ಮಧು, ಈಗ ಕೆಎಡಿಬಿ ಅವರು ಯಾಕೆ ಬಿಲ್ ಕೊಟ್ಟರು? ಇದು ಏನ್ ಲೆಕ್ಕಾಚಾರ, ಏನ್ ಲಾಜಿಕ್ ಒಂದು ಅರ್ಥ ಆಗ್ತಾ ಇಲ್ವಲ್ಲ? ಖಂಡಿತವಾಗ್ಲೂ ರಕ್ಷತ್, ಏನು ಪ್ರತಿಷ್ಠಿತ ಮಠಗಳಲ್ಲಿ ಒಂದಾಗಿರುವಂತಹ ಸಿದ್ಧಗಂಗಾ ಮಠಕ್ಕೆ ಈಗ ಕೆಎಡಿಬಿನವರು ಸುಮಾರು 70 ಲಕ್ಷ ರೂಪಾಯಿಗಳ ಒಂದು ಕರೆಂಟ್ ಬಿಲ್ ಪಾವತಿ ಮಾಡುವಂತೆ ನೋಟಿಸ್ ಅನ್ನ ನೀಡಿರುವಂತದ್ದು. ಈ ಒಂದು ನೋಟಿಸ್ ನಲ್ಲಿ ಅವರು ಉಲ್ಲೇಖವನ್ನ ಮಾಡ್ತಾರೆ. ಏನು ಕಳೆದ ಅಕ್ಟೋಬರ್ ಅಂದ್ರೆ 31/10/2023ರಿಂದ ಏನು ಈ ಒಂದು ಏಪ್ರಿಲ್ ಅಂದ್ರೆ ಈ ವರ್ಷದ 2024ರ ಏಪ್ರಿಲ್ ವರೆಗೆ ಬಂದಿರುವಂತಹ ಕರೆಂಟ್ ಬಿಲ್ ಸುಮಾರು 70 ಲಕ್ಷ ರೂಪಾಯಿಗಳು ಬಾಕಿ ಇದೆ. ಅದನ್ನ ಪಾವತಿ ಮಾಡಿ, ಮಂಡಳಿಯ ಆರ್ಥಿಕ ಸ್ಥಿತಿ ಸುಸ್ಥಿತಿಯಲ್ಲಿಲ್ಲ, ಹಾಗಾಗಿ ನೀವು ಒಂದು ವಿದ್ಯುತ್ ಬಿಲ್ ಅನ್ನ ಪಾವತಿ ಮಾಡಬೇಕು ಅನ್ನುವಂತಹ ಒಂದು ನೋಟಿಸ್ ಅನ್ನ ಈಗ ಸಿದ್ಧಗಂಗಾ ಮಠಕ್ಕೆ ನೀಡಿರುವಂತದ್ದು. ಈ ಒಂದು ನೋಟಿಸ್ ನಲ್ಲಿ ಅವರು ಉಲ್ಲೇಖ ಮಾಡ್ತಾರೆ, ಏನು ಸಿದ್ಧಗಂಗಾ ಮಠದ ಸಮೀಪದಲ್ಲೇ ಇರುವಂತಹ ದೇವರಾಯಪಟ್ಟಣ ಕೆರೆಗೆ ಹೊನ್ನೇನಹಳ್ಳಿ ಕೆರೆಯಿಂದ ನೀರನ್ನ ಪಂಪ್ ಮಾಡಿರ್ತಾರೆ. ಆ ನೀರು ಏನು ದೇವರಾಯಪಟ್ಟಣ ಕೆರೆಯಲ್ಲಿರುವಂತಹ ನೀರು ಸಿದ್ಧಗಂಗಾ ಮಠ ಸೇರಿದಂತೆ ದೇವರಾಯಪಟ್ಟಣ, ಕುಂದೂರು ಹೀಗೆ ಸುತ್ತಮುತ್ತಲ ಒಂದು 4-5 ಹಳ್ಳಿಗಳಿಗೆ ಕುಡಿಯೋ ನೀರನ್ನ ಒದಗಿಸುವಂತಹ ಯೋಜನೆಯ ಒಂದು ಕಾಮಗಾರಿ ಅದಾಗಿರುತ್ತೆ. ಆ ಒಂದು ಕಾಮಗಾರಿಗೆ ನೀಡಿರುವಂತಹ ನೋಟಿಸ್ ನಲ್ಲಿ ಸಿದ್ಧಗಂಗಾ ಮಠ ಬಿಲ್ ಪಾವತಿ ಮಾಡಬೇಕು, ನೀವು ಈ ಒಂದು ಕೆರೆಯಿಂದ ನೀರನ್ನ ಬಳಸ್ಕೊಂಡಿದ್ದೀರಾ ಮಠಕ್ಕೆ ಅಂತ ಹೇಳಿ ಆ ನೋಟಿಸ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದ್ರೆ ಮಠದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿದ್ರು, ಈಗಾಗಲೇ ಮಠಕ್ಕೆ ಅಲ್ಲಿ ದೇವರಾಯಪಟ್ಟಣ ಕೆರೆಯಿಂದ ನೀರನ್ನ ಬಳಸ್ಕೊಳ್ಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಕಾಮಗಾರಿ ಕೂಡ ನಡೀತಾ ಇದೆ. ಆದ್ರೆ ಮಠದವರು ಯಾವುದೇ ರೀತಿಯಾಗಿ ದೇವರಾಯಪಟ್ಟಣ ಕೆರೆಯಿಂದ ಈ ಒಂದು ನೀರನ್ನ ಬಳಸ್ಕೊಂಡಿರೋದಿಲ್ಲ. ಕಾರಣ ಏನು ಅಂತಂದ್ರೆ ಮಠದಲ್ಲಿ ನೀರು ಬಳಸ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ನೀರು ಶುದ್ಧೀಕರಣ ಘಟಕ ಇನ್ನು ಕಾಮಗಾರಿ ನಡೀತಾ ಇದೆ. ಹಾಗಾಗಿ ಮಠದಿಂದ ಯಾವುದೇ ರೀತಿಯಾಗಿ ಆ ನೀರನ್ನ ಬಳಸ್ಕೊಳ್ಳದೆ ಇದ್ರು ಕೂಡ ನೀವು ಬಳಸ್ಕೊಂಡಿದ್ದೀರಾ ನೀರನ್ನ, ಹಾಗಾಗಿ ನೀವು ವಿದ್ಯುತ್ ಬಿಲ್ ಪಾವತಿ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಈಗ ನೋಟಿಸ್ ನೀಡಿರುವಂತದ್ದು. ಈಗಾಗಲೇ ಸಿದ್ಧಗಂಗಾ ಮಠದಿಂದಲೂ ಕೂಡ ಏನು ಕೆಐಡಿಬಿ ಅವರಿಗೆ ಒಂದು ಉತ್ತರವನ್ನ ಕೂಡ ನೀಡಿದ್ದಾರೆ, ನಾವಿನ್ನು ಕಾಮಗಾರಿ ನಡೀತಾ ಇದೆ, ನಾವು ನೀರು ಬಳಸ್ಕೊಂಡಿಲ್ಲ ಹಾಗಾಗಿ ಅನ್ನುವಂತ ಹಿನ್ನೆಲೆಯಲ್ಲಿ. ಬಟ್ ಈಗ ಸರ್ಕಾರ ಎಲ್ಲೋ ಒಂದ್ ಕಡೆ ಯಾವ್ಯಾವ ಮೂಲಗಳಿಂದ ಹಣವನ್ನ ಪಡ್ಕೋಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಈ ಒಂದು ದಾರಿಯನ್ನ ಹುಡುಕಿ ಈಗ ಸಿದ್ಧಗಂಗಾ ಮಠಕ್ಕೆ ನೋಟಿಸ್ ಅನ್ನ ನೀಡಿ ಸುಮಾರು 70 ಲಕ್ಷ ಬಿಲ್ ಮಾಡುವಂತೆ ಈಗ ನೋಟಿಸ್ ಕೊಟ್ಟಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಮಧು ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.